ಏಟು ಅದು ಹಳೆ ಗಾಡಿ, ಸೇಮ್ ಬಾಡಿ ಬಿಲ್ಡ್ ಕಟ್ಸಿದ್ದು. ಎರಡು ಹೊಸ ಗಾಡಿ ಇವು. ನಂಬರ್ ನೋಡಿ. ಡ್ರೈವರ್ದು ಆಟೋ ಬಂದಿರೋದು, ಟೀ ಕುಡಿಯೋಕೆ ಕರ್ಕೊಂಡು ಹೋಗ್ತಿರೋದು. ಇವಾಗ ಈ ಆಟೋದಲ್ಲಿ ಹೋಗಿ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ನಿಜವೋ ಸುಳ್ಳಾಗಿ ಗೊತ್ತಿಲ್ಲ, ನಮ್ಮ ತಂದೆ ಹೇಳೋರು. ಈಗ ಲಾಂಚ್ ನಮ್ಮ ಸಿಗಂದೂರಾಗ ಲಾಂಚ್ ಐತಲ್ಲ, ಆ ಥರ ಲಾಂಚಲ್ಲಿ ಕರ್ಕೊಂಡೋಗಿ ಆ ಕಡೆ ಮೊದಲನೇ ಭೇಟಿ ಶ್ರೀಧರಣ್ಣ ನಾವು ಇಬ್ರು ಜೊತೆಲಿ ಸಿಕ್ಕಿದ್ವಿ. ಒಬ್ಬರೇ ಇದೀವಿ. ಇಲ್ಲ ನಾವು ಸಿಗ್ತಾ ಇರ್ತೀವಿ. ಶ್ರೀಧರಣ್ಣ ಐಲ್ಯಾಂಡ್ ಕಂಪನಿ ಆಗ್ಬೋದು, ಟಾಟಾ ಕಂಪನಿ ಆಗ್ಬೋದು, ಐಶರ್ ಕಂಪನಿ ಆಗ್ಬೋದು, ಇವ್ರ ಕಾಂಪಿಟೇಷನ್ ಗಾಡಿ ಸೇಲ್ ಮಾಡ್ಬೇಕನ್ನೋ ಒಂದು ಕಾಂಪಿಟೇಷನ್ಗೆ ಇರೋ ಬರೋರಿಗೆ ಗಾಡಿ ದಂಧೆ ಗೊತ್ತಿಲ್ದವ್ರಿಗೆಲ್ಲ ಕರೆಸಿ ಗಾಡಿಗಳು ಕೊಟ್ಟು ಫುಲ್ ಲೋನ್ ಮಾಡಿಸಿ ಆಗಿಲ್ಲ. ಆದರೆ ಗಾಡಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಗಾಡಿ ಮೇಲೆ ಗಾಡಿ ತತ್ತನೇ ಅವರೇ ಏನು ಮಾಡ್ತಾವ್ರೆ ಅನ್ನೋದೇ ಗೊತ್ತಿಲ್ಲ. ಗಾಡಿಗಳು ನೋಡಿ, ಟಿಪ್ಪರ್ ಗಾಡಿಗಳು, ಸಿ ಗಾಡಿ ಟಿಪ್ಪರ್ ನೋಡ್ತೀರಾ. ನೋಡ್ರಿ ಸ್ವಾಮಿ, ಎರಡು ಗಾಡಿ ಹೆಂಗ ಜೋಡೆತ್ತುಗಳು. ಜೋಡೆತ್ತಿ ಓನರ್ ಇವರೇ ರೀ. ಓನರ್ ಜೋಡೆತ್ತು ಓನರ್ ನೋಡ್ರಿ ಈ ಕಡೆ. ಹಾಯ್ ಅನ್ರಿ. ನಮ್ಮೆರಡು ಜೋಡೆತ್ತಿಗೆ ಓನರ್ ಹೆಂಗವೆ. ಎರಡು ಗಾಡಿ ಒಟ್ಟಿಗೆ ಬಾಡಿ ಬಿಲ್ಡರ್ ಕಟ್ಸ್ಕೊ ಬಂದಿದ್ದು ನೋಡಿ. ಎರಡು ಒಂದೇ ಶೇಪ್. ಈ ಗಾಡಿ ನೋಡಿ ನಮ್ಮ ಗಾಡಿ ಶೇಪ್ ಕಟ್ಸಿದ್ದು. ಫಸ್ಟ್ ಈ ಗಾಡಿ ಕಟ್ಸಿದ್ದು, ಆಮೇಲೆ ನಮ್ಮದು ಬೆಟ್ಟೆಗೌಡ್ರದೆಲ್ಲ ಜೊತೆಲೇ ಬಾಡಿ ಬಿಲ್ಡ್ ಕಟ್ಸ್ಕೊಬಂದು. ಹೆಂಗೈತೆ ನೋಡಿ, ಎಲ್ಲ ಜೊತೆಲೇ ಬಂದಿರೋ ಗಾಡಿಗಳು, 3 ಗಾಡಿ. ಆಮೇಲೆ ನಮ್ದು ಇನ್ನೊಂದು ನಮ್ಮ ಮುದಿಯಪ್ಪರ್ದು, ಅದು ಸ್ವಲ್ಪ ಲೇಟು, ಅದು ಹಳೆ ಗಾಡಿ, ಸೇಮ್ ಬಾಡಿ ಬಿಲ್ಡ್ ಕಟ್ಸಿದ್ದು. ಎರಡು ಹೊಸ ಗಾಡಿ ಇವು. ನಂಬರ್ ನೋಡಿ, 1229 1355 ಎಲ್ಲ ಒಂದೇ. ಭಾಳ ದಿವಸದ ನಂತರ ಸಿಕ್ಕೈತೆ ಇದು. ಸಿಗಲ್ಲ. ಎಕ್ಸ್ಪ್ರೆಸ್ ಗಾಡಿ, ಅಹಮದಾಬಾದ್ ಕಿಂಗ್ ಇದು. ಬರೀ ಅಹಮದಾಬಾದ್ ಅಂತ ಹೋಯ್ತಿರ್ತಾರೆ ಇವರೇ. ಅದಕ್ಕೆ ಅಹಮದಾಬಾದ್ಗೆ ಚಾಲಕರು. ಎಲ್ಲಿ ಅಂದರೆ ನೋಡಿ, ನಮ್ಮ ಉಡುಪಿಯಲ್ಲಿದ್ದೀನಿ. ಉಡುಪಿ ಇದು ಹಂಬಾಗಿಲು ಅಲ್ಲಿದ್ದೀನಿ. ನಮ್ಮ ಗಾಡಿ ಖಾಲಿ ಆಗ್ತಾ ಇದೆ. ಮೊನ್ನೆ ಶನಿವಾರ ದಿವಸ ತುಮಕೂರಿಗೆ ಭತ್ತ ಖಾಲಿ ಮಾಡಿ, ಶನಿವಾರ ಆಲ್ಟಾಗಿ, ಭಾನುವಾರ ಆಲ್ಟಾಗಿ, ನಿನ್ನೆ ಸೋಮವಾರ ಲೋಡ್ ಮಾಡ್ಕೊಂಡು ಇವತ್ತು ಮಂಗಳವಾರ ಬೆಳಗ್ಗೆನೆ ಬಂದು ಮಲಗಿದ್ದೆ. ಅಲ್ಲಿ ಇವಾಗ ಖಾಲಿ ಮಾಡ್ಸಕ್ಕೆ ಬಿಡ್ಕೊಂಡವ್ರೆ. ಖಾಲಿ ಮಾಡ್ತಾವ್ರೆ. ಇಲ್ಲೆಲ್ಲ ಗ್ಯಾಪು, ಅಲ್ಲೆಲ್ಲ ಗ್ಯಾಪು, ಹಿಂದೆ ಅಷ್ಟು. ತುಂಬಾನೇ ಈ ಟ್ರಿಪ್ಪು ಎಲ್ಲೂ ವಿಡಿಯೋನೇ ಮಾಡೋಕೆ ಹೋಗಿಲ್ಲ. ಏನಕ್ಕಪ್ಪ ಅಂದರೆ ಏನು ಕಂಟೆಂಟ್ ಮಾಡೋದು, ಅದೇ ಅನ್ಕೊಂಡು ಬಂದ್ಬಿಟ್ಟೆ. ಇಲ್ಲಿ ಬಂದಮೇಲೆ ಏನಾಗುತ್ತೆ ಅಂದರೆ, ಸುಮಾರು ಜನ ನಮ್ಮ ಪಡುಬಿದ್ರೆ ಟೋಲಾಗ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮತ್ತು ಇಲ್ಲೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವರೆಲ್ಲ ಸಿಕ್ತಿದ್ದಾಗ ವಿಡಿಯೋ ಮಾಡದೆ ಹೋದಾಗ ಒಂಥರ ಆಗುತ್ತೆ. ಕಂಟಿನ್ಯೂ ವಿಡಿಯೋ ಮಾಡೋಣ ಅಂದ್ರೂ ಕಷ್ಟ, ಮಾಡಲಿಲ್ಲ ಅಂದ್ರೂ ಕಷ್ಟ ಆಗ್ಬಿಡೈತೆ. ಹಾಗಾಗಿ ಸದ್ಯಕ್ಕೆ ಇವಾಗ ಒಂದ್ಸಲಿ ಮತ್ತೆ ಮಾಡೋಣ ಅಂತೇಳಿ ಈ ಖಾಲಿ ಮಾಡ್ತಾ ಇರೋದು. ಉಡುಪಿಯಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಆಗ್ತದೆ ಅಂತ. ಆಲೇ ಟೈಮು 5 ಗಂಟೆ 5:15 ಖಾಲಿ ಮಾಡ್ತಾವ್ರೆ. ಎಷ್ಟೊತ್ತು ಖಾಲಿ ಆಗುತ್ತೆ ಖಾಲಿ ಮಾಡ್ಕೊಂಡು ಮಂಗಳೂರು ಕಡೆ ಹೋಗಿ ಲೋಡ್ ಮಾಡೋದು. ಲೋಡ್ಗಳು ತುಂಬ ಡೆಲ್ ಪೊಸಿಷನ್ ಇದೆ, ಸಿಕ್ಕಾಪಟ್ಟೆ ಡೆಲ್ ಪೊಸಿಷನ್ ಇದೆ ಲೋಡಿಂಗ್ಗಳು. ನೋಡೋಣ ಏನಾಗುತ್ತೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ದು ಆಟೋ ಬಂದಿರೋದು, ಟೀ ಕುಡಿಯೋಕೆ ಕರ್ಕೊಂಡು ಹೋಗ್ತಿರೋದು. ಇವಾಗ ಈ ಆಟೋದಲ್ಲಿ ಹೋಗಿ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಹೆಂಗೈತೆ ನಡೀರಿ, ನೀವು ಒಳಗೋರಿ. ರೈಟ್. ಹಾಂ, ನಮ್ಮ ಅಂಬಾರಿ ಅದು ಅಲ್ಲ. ಆ ಗಾಡಿ ಮಧ್ಯಾಹ್ನ ಬಂದಿದ್ದು ಮ್ಯಾಕ್ಸಿ ಅಲ್ಲ ಅದು. ಇದು ನಿಮ್ದು ಓನೇನಾ? 3 ಗಾಡಿ ಮಡಗಿದ್ದೀರೇನು? ಹಾಂ ಹಾಂ ಹಾಂ. ದೋಸೆಗೆ ನಮ್ಮ ಸಬ್ಸ್ಕ್ರೈಬರ್ ಜೊತೆ ನೋಡಿ, ದೋಸೆ ದಿವಸಕ್ಕೆ ಬಂದಿರೋದು. ಬಿಸಿ ಬಿಸಿ ದೋಸೆ. ನೆಕ್ಸ್ಟ್ ಬಂದಾಗ ಫೋನ್ ಮಾಡ್ತೀನಿ, ಸಿಗೋಣ. ಬಾಯ್. ಗಾಡಿ ಖಾಲಿ ಮಾಡಿಸಿದ್ದು ಆಯಿತು, ಜೊತೆಲಿ ಸಬ್ಸ್ಕ್ರೈಬರ್ನ ಮಾತಾಡ್ಸ್ಕೊಂಡಿದ್ದು ಆಯಿತು. ಈಗ ಇಲ್ಲಿಂದ ನಾವು ಮಂಗಳೂರು ಕಡೆ
ಹೋಗೋಣ. ಅವ್ರ ಆಟೋದಲ್ಲಿ ಬಂದಿದ್ರು ನೋಡಿ, ಅವ್ರ ಆಟೋ. ಹಾಂ, ಬಾಯ್ ಬಾಯ್. ಅವ್ರ ಆಟೋದಲ್ಲಿ ಮಾತಾಡ್ಸ್ಕೊಂಡಿದ್ದಾಯ್ತು. ಇವಾಗ ಸದ್ಯಕ್ಕೆ ನಾವು ನಮ್ಮ ಓನರಿಗೆ ಫೋನ್ ಮಾಡ್ಕೊಂಡು ಮಂಗ್ಳೂರು ಕಡೆ ಹೋಗೋಣ. ಹಾಂ, ಬಾಯ್ ಬಾಯ್. ಹಾಂ, ಮಂಗ್ಳೂರು ಕಡೆ ಹೋಗೋಣ. ಅಲ್ಲಿ ಫಸ್ಟ್ ಆಫೀಸಿಗೆ ಫೋನ್ ಮಾಡಿ ಲೋಡ್ ಕೇಳೋಣ, ಆಮೇಲೆ ನೆಕ್ಸ್ಟು ಉಡುಪಿ ಬಿಟ್ಟು ಬರ್ತಾಯಿದ್ದೀನಿ. ಇಲ್ಲಿ ಕರಾವಳಿ ಬೈಪಾಸ್ ಹತ್ರ ನೋಡಿ ನಮ್ಮ ಸಬ್ಸ್ಕ್ರೈಬರು ಏನೇನು ತಗೊಬಂದಿದ್ದಾರೆ. ಬ್ರೆಡ್ಡು, ಕೇಕು, ಚಿಪ್ಸು ಏನೇನೋ ತಗೊಬಂದಿದ್ದಾರೆ. ಏನು ಹೇಳೋಣಪ್ಪ ನಮ್ಮ ಸಬ್ಸ್ಕ್ರೈಬರ್ಗೆ, ಏನು ತರಬೇಡ್ರಿ ಅಂದರೆ ಇವೆಲ್ಲ ತಗೊಂಬರ್ತಾರೆ. ಅದು ಅಲ್ಲದೆ ಜೊತೇಲಿ ಕರ್ಕೊಂಡೋಗಿ ದೋಸೆ ಎಲ್ಲ ಕೊಡಿಸ್ಬಿಟ್ಟು ದುಡ್ಡು ಕೊಡೋಕೆ ಹೋದ್ರು ಕೊಡೋಕೆ ಕೊಡಲ್ಲ. ಇದೆಲ್ಲ ಮಾಡ್ತಾರಪ್ಪ. ನಾವು ದುಡ್ಡು ಖರ್ಚು ಮಾಡೋದು ಯಾವಾಗ? ಬರೀ ನೀವೇ ಖರ್ಚು ಮಾಡ್ತಿದ್ರೆ ನಾವು ಯಾವಾಗ ಖರ್ಚು ಮಾಡೋದು ಹೇಳಿ? ನಮ್ಮ ಕಡೆಯಿಂದನೂ ಸ್ವಲ್ಪ ದುಡ್ಡು ಖರ್ಚು ಮಾಡೋಕ್ಕೆ ಬಿಡ್ರಿ. ನಮ್ಮ ಕಡೆಯಿಂದನೂ ಸ್ವಲ್ಪ ದುಡ್ಡು ಖರ್ಚು ಮಾಡೋಕ್ಕೆ ಬಿಡ್ರಿ. ಬರೀ ನೀವೇ ಖರ್ಚು ಮಾಡಿದ್ರೆ ಏನು ಮಾಡ್ಬೇಕು ಹೇಳಪ್ಪ? ನಮ್ಗೆ ಅದೊಂದೇ ಬೇಜಾರಾಗೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಒಂದು ಗಾಡಿ ಮುಂದೆ ಸೆಲ್ಫಿ ಎಲ್ಲ ತೊಗೊಂಡು ಫೋಟೋ ಎಲ್ಲ ತೊಗೊಂಡವ್ರು ಭಾಳ ಖುಷಿ ಆಯಿತು. ಬೇಜಾರಂದರೆ ಇದು ಒಂದೇ. ಇರಲಿ, ಹೋಗೋಣ. ಮಂಗಳೂರಲ್ಲಿ ಲೋಡ್ ಇಲ್ಲ ಅಂತವ್ರೆ, ಎಲ್ಲಿಗೂ ಲೋಡ್ ಇಲ್ಲ. ಬಳ್ಳಾರಿ ಕುಡ್ತೇನೆ ಐತೆ ಅಂತವ್ರೆ, ಬಾಡಿಗೆ ಕಮ್ಮಿ. ಬರ್ತಾಯಿರು ನೋಡೋಣ ಅಂತ ಹೇಳಿದ್ದಾರೆ. ಏನೇ ಆಗುತ್ತೆ ಅಂತ ಮುಂದೆ ನಾಳೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಪಡುಬಿದ್ರೆ ಟೋಲಾಗಿ ಹೋಗಿ ನಿಲ್ಲಿಸಿ ಗಾಡಿಗೆ ಅನ್ನ ಸಾರು ಐತಿ ತಿನ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗೋದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೋಡಿ ನಮ್ಮ ಗಾಡಿ ಬೆಳಗ್ಗೆನೇ ಲೋಡ್ಗೆ ಹೋಗಿ ಲೋಡ್ ಮಾಡ್ಕೊಂಡು ಬರ್ತಾ ಐತೆ ನೋಡಿ. ನಮ್ಮ ಗಾಡಿ ಬಂತು ಹಾರ್ಬರ್ ಗೇಟು. ಬೇಗನೆ ಟೈಮು 10 ಗಂಟೆ ಲೋಡಾಗಿ ಬಂದ್ಬಿಡ್ತು ಗಾಡಿ. ಲೇಸಿರ ನೋಡಿ, ನಮ್ಮ ಅರ್ಜುನ ಲೋಡಾಗಿ ಬಂತು. ಈಗ ಸೀದಾ ಹೋಗೋಣ. ಸೀಲ್ ಹಾಕ್ಸ್ಬೇಕಂತೆ. ಸೀಲ್ ಹಾಕ್ಸ್ಕೊಂಡು ಬಿಲ್ ಎಷ್ಟೊತ್ತಿಗೆ ಬರ್ತದೆ ಇಸ್ಕೊಂಡು ಬಿಡ್ತಾ ಇರೋಣ. ಬಿಲ್ಲೆಲ್ಲ ಈಸ್ಕೊಂಡು ಬಿಟ್ಟಿದ್ದಾಯ್ತು. ಟೈಮ್ ಕರೆಕ್ಟಾಗಿ 12 ಗಂಟೆ. ಇವಾಗ ಸೂರತ್ಕಲ್ ಪಾಸ್ ಆಗಿದ್ದೀನಿ. ಇವಾಗ 12:05 ನೋಡ್ಬೋದು. 12:05 ಸೂರತ್ಕಲ್ ಪಾಸ್ ಆಗಿದ್ದೀನಿ. ಆರಾಮಾಗಿ ಹೋಗೋಣ. ಗಾಡಿಗಳು ಸಿಕ್ಕಾಪಟ್ಟೆ ಗಾಡಿ ಲೋಡ್ ಆಗವೆ. ಅಲ್ಲಿ ಮೊದಲೇ ಖಾಲಿ ಮಾಡೋ ಸ್ವಲ್ಪ ಲೇಟು. ಅದು ಅಲ್ಲದೆ ಗಾಡಿ ಹೆಚ್ಚು ಕಮ್ಮಿ 30ರಿಂದ 40 ಗಾಡಿ ಒಂದೇ ಫ್ಯಾಕ್ಟ್ರಿಗೆ ಲೋಡ್ ಆಗವೆ. ಬೇರೆ ಫ್ಯಾಕ್ಟ್ರಿಗೆ ಲೋಡ್ಗಳೇ ಇಲ್ಲ. ಹಾಗಾಗಿ ಒಂದೇ ಫ್ಯಾಕ್ಟ್ರಿಗೆ 40 ಗಾಡಿ ಲೋಡ್ ಆಗವೆ. ನಾವು ಎಷ್ಟು ಬೇಗ ಹೋಗಿ ಸೀರಿಯಲ್ ಹಾಕ್ತೀವೋ ಅಷ್ಟು ಒಳ್ಳೇದು ನಮಗೆ. ಹಾಗಾಗಿ ಎಲ್ಲೂ ಟೈಮ್ ವೇಸ್ಟ್ ಮಾಡೋಂಗೇ ಇಲ್ಲ. ಇವತ್ತು ನಾನ್ ಸ್ಟಾಪು ಹೊಡೆದು ಬಿಡೋದೇನೆ. ನೋಡೋಣ. ನಮ್ಮ ಅಂಕೋಲದಲ್ಲಿ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಭಾಳ ದಿವಸದಿಂದ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ಸಿಗ್ತಾ ಇಲ್ಲ. ಇವತ್ತು ಟೈಮ್ ಸಿಕ್ಕರೆ ಸ್ವಲ್ಪ ಬೆಳಕಿದ್ದಂಗೆ ಹೋದೆ. ಅವರು ಸಿಕ್ಕರೆ ಅವ್ರ ಹತ್ರ ಮಾತಾಡಿಸ್ಕೊಂಡು ನಮ್ಮ ಗಣೇಶ್ ಅಂತೇಳಿ, ನಮ್ಮ ವಿಷ್ಣುವರ್ಧನ್ ಅಭಿಮಾನಿ ಗಣೇಶ್ ಅಂತೇಳಿ ಎರ್ಟಿಕಾ ಕಾರ್ ಮಾಡಿಕೊಂಡು ಅವ್ರದ್ದೇ ಸ್ವಂತ ಕಾರ್ ಐತೆ. ಅಲ್ಲಿ ಇಲ್ಲಿ ಟ್ರಾವೆಲ್ಸ್ ಹೊಡಿತಾವ್ರೆ. ಅವರು ಸಿಕ್ಕರೆ ಅವ್ರು ಮಾತಾಡಿಸ್ಕೊಂಡು ಸೀದಾ ಹೋಯ್ತಾರಣ. ಯಾಕಂದರೆ ಒಂದು ಸ್ವಲ್ಪ ಬೆಳಕಿದ್ದಂಗೆ ಹೋಗ್ತೀವಲ್ಲ, ಹಾಗಾಗಿ ಬೆಳಕಿದ್ದಂಗೆ ಹೋದರೆ ಸಿಕ್ಕರೆ ಮಾತಾಡಿಸ್ಕೊಂಡು ಹೋಯ್ತಾರಣ. ಮತ್ತೆಲ್ಲೂ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ನೋಡೋಣ. 12 ಗಂಟೆ ಟೈಮ್. ಇವಾಗ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದು ಅಪ್ಡೇಟ್ ಕೊಡ್ತೀನಿ. ಸ್ನೇಹಿತರೆ, ಹೊನ್ನಾವರ ಬಂದಿದ್ದೀನಿ ನೋಡಿ. ಹೊನ್ನಾವರ ಬ್ರಿಡ್ಜು, ಅದು ಹಳೇ ಬ್ರಿಡ್ಜು, ಇದು ಹೊಸ ಬ್ರಿಡ್ಜು ನೋಡಿ. ಇವೆಲ್ಲ ಸಮುದ್ರ ನೋಡಿ. ಅಲ್ಲಿ ಎಷ್ಟು ಶಿಪ್ಪು ಬೋಟ್ಗಳದಾವೆ, ಎಲ್ಲ ಮೀನು ಹಿಡಿಯೋರು. ಹೊನ್ನಾವರ ಬಂದಮೇಲೆ ನನಗೊಂದು ನೆನಪಾಗೋದು ಏನಪ್ಪ ಅಂದರೆ ಈ ಬ್ರಿಡ್ಜು. ಆ ಬ್ರಿಡ್ಜು ಆಗಕ್ಕೆ ಮುಂಚೆ ಗಾಡಿಯಲ್ಲಿ ರೋಡ್ ಕ್ರಾಸ್ ಮಾಡ್ತಿದ್ರಂತೆ. ಅಂದರೆ ನಾನಂತೂ ನೋಡಿಲ್ಲ, ನಮ್ಮ ತಂದೆ ಎಲ್ಲ ಹೇಳೋರು. ಇಲ್ಲಿಂದ ಆ ಕಡೆ ದಾಟೋಕ್ಕೆ ಇದರಲ್ಲಿ ಏನಪ್ಪ ಅಂತಾರಲ್ಲ, ಬೋಟಲ್ಲಿ ಶಿಫ್ಟ್ ಮಾಡೋರಂತೆ. ಗಾಡಿಗಳನ್ನೆಲ್ಲ ಬೋಟಲ್ಲಿ ತಗೊಂಡೋಗಿ ಆ ಕಡೆ ಶಿಫ್ಟ್ ಮಾಡೋರಂತೆ ಅವಾಗ, ಆಗಿನ ಕಾಲದಲ್ಲಿ. ನಿಜವೋ ಸುಳ್ಳಾಗಿ ಗೊತ್ತಿಲ್ಲ, ನಮ್ಮ ತಂದೆ ಹೇಳೋರು. ಈಗ ಲಾಂಚ್, ನಮ್ಮ ಸಿಗಂದೂರಾಗ ಲಾಂಚ್ ಐತಲ್ಲ, ಆ ಥರ ಲಾಂಚಲ್ಲಿ ಕರ್ಕೊಂಡೋಗಿ ಆ ಕಡೆ ರೋಡ್ ಕ್ರಾಸ್ ಮಾಡಿಬಿಡೋರಂತೆ ಅವಾಗ, ದುಡ್ಡು ಇಸ್ಕೊಂಡು. ಆಮೇಲೆ ಆ ಬ್ರಿಡ್ಜ್ ಮಾಡಿರೋದು, ಆಮೇಲೆ ಈ ಬ್ರಿಡ್ಜು ಅಂತ ಹೇಳ್ತಾರೆ. ನನಗಂತೂ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ಸ್ ಹಾಕಿ. ನಮ್ಮ ಗುರುವಣ್ಣ ಅಂತೂ ಗೊತ್ತು, ಅವ್ರಿಗಂತೂ ಗೊತ್ತಿರೋ. ಗುರುವಣ್ಣ ಗೊತ್ತಿರೋ ಕಮೆಂಟ್ಸ್ ಹಾಕಿ. ಹೆಂಗೂ ವಿಡಿಯೋ ನೋಡ್ತೀರಾ, ನಿಮ್ಮ ಮನೆ ಇಲ್ಲೇ ಅನ್ನೋದು ಗೊತ್ತು. ಇವತ್ತು ಟೈಮ್ ಇಲ್ಲ, 30ರಿಂದ 40 ಗಾಡಿ ಲೋಡ್ ಆಗವೆ. ಹಂಗಾಗಿ ಹೋಗಲೇಬೇಕು, ಅರ್ಜೆಂಟ್ ಆಗ್ಬಿಡೈತೆ.
ಅಲ್ಲಿಂದ ಅದಕ್ಕೆ ನೋಡಿ ಈ ಟೈಮ್ ಎಷ್ಟು 4:15 ಟೈಮ್ ಇವಾಗ. 1 ಗಂಟೆಗೆ 12 ಗಂಟೆಗೆ ಮಂಗಳೂರು ಬಿಟ್ಟು 4:15 ಇಲ್ಲಿ 1 ಅವರ್ದಲ್ಲಿದ್ದೀನಿ ಈಗ. ಎಲ್ಲ ನೋಡಿ ಮೀನು ಹಿಡಿತಾ ಇರೋದು. ಮೆಮರಿ ಬೇರೆ ಎಡಿಟ್ ಮಾಡಿದೆ ವಿಡಿಯೋಗಳು ತುಂಬ ಆಗ್ಬಿಟ್ಟು ಮೆಮರಿ ಬೇರೆ ಫುಲ್ ಆಗ್ಬಿಡೈತೆ ಮೊಬೈಲಲ್ಲಿ. ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ, ಏನಿಲ್ಲ. ಮೊನ್ನೆ ನಮ್ಮ ಸಂದೀಪ ಅವರೆಲ್ಲ ಸಿಕ್ಕಿ ಅವ್ರೇನೋ ಇದು ಬೇರೆ ಕ್ಯಾಮ್ರಾ ಸೆಟ್ಟಿಂಗ್ ಏನೋ ವಿಡಿಯೋ ಚೆನ್ನಾಗಿ ಬರ್ತಾಯಿಲ್ಲ, ಕ್ಲಿಯರಿಟಿ ಬರೋಂಗೇನೋ ಸೆಟ್ ಮಾಡಿಬಿಟ್ಟು ಹೋಗೋರೆ. ಅದು ಮೆಮೊರಿ ಸಿಕ್ಕಾಬಿಟ್ಟು ಜಾಸ್ತಿ ತಗೋತದೆ. ಈ ಕಡೆ ಎಲ್ಲ ನಮ್ಮ ಗುರುವಣ್ಣನ ಮನೆ ಇರೋದು ಇಲ್ಲೇ ಎಲ್ಲ ಇರಬೇಕು. ರೋಡಿಂದ ಸ್ವಲ್ಪನೇ ಒಳಗಂತ ಹೇಳ್ತಾರೆ. ಇವ್ರು ಬೇಕನಪ್ಪವಲ್ಲ, ಇಲ್ಲೇ ಎಲ್ಲ ಇರಬೇಕು. ಎಲ್ಲಿ ಅಂತ ಗೊತ್ತಿಲ್ಲ. ಇರಲಿ, ನೆಕ್ಸ್ಟ್ ಟೈಮು ಇದೇ ಥರ ಬೇಗ ಬಂದಾಗ ಮತ್ತೆ ಮಾತಾಡ್ಸ್ಕೊಂಡು ಹೋಗೋಣ. ಇವಾಗಂತೂ ಆಗಲ್ಲ. ಎಂಥ ಜನ. ಸದ್ಯಕ್ಕೆ 1 ಅವರ್ ರೀಚ್ ಆಗಿದ್ದೀವಿ. ಬ್ರಿಡ್ಜ್ ಬಗ್ಗೆ ಗೊತ್ತಿರೋರು ಕಮೆಂಟ್ಸ್ ಹಾಕಿ. ಸದ್ಯಕ್ಕೆ ನಾವು ನೋಡೋಣ. ನಮ್ಮ ಅಂಕೋಲದಲ್ಲಿ ನಮ್ಮ ಗಣೇಶ್ ಅವ್ರು ಸಿಕ್ಕಿದ್ರು. ಹೇಳಿ ನಮಗೆ ಹಾಯ್ ಹೇಳಿ. 2 ವರ್ಷದ ನಂತರ ಡೈರೆಕ್ಟ್ 2ನೇ ಭೇಟಿ ಇದು ನಮಗೆ. ಮೊದಲನೇ ಭೇಟಿ ಶ್ರೀಧರಣ್ಣ, ನಾವು ಇಬ್ರು ಜೊತೆಲಿ ಸಿಕ್ಕಿದ್ವಿ. ಒಬ್ಬರೇ ಇದೀವಿ. ಇಲ್ಲ ನಾವು ಸಿಗ್ತಾ ಇರ್ತೀವಿ. ಶ್ರೀಧರಣ್ಣ ಅಂತೂ KSRTC ಆದ್ಮೇಲೆ ಅಂತೂ ಸ್ವಲ್ಪ ಕಷ್ಟನೇ. ಈ ಕಡೆ ಏನಾರು ಬಂದಾಗ ಇಲ್ಲ ಅಂಕೋಲ ಬೈಪಾಸ್ ಅಲ್ಲೇನೆ ಶ್ರೀಧರಣ್ಣ ಬಂದಾಗ ಸಿಕ್ದಾಗೇನೆ ನಾವು ಸಿಗ್ತಾ ಇರ್ತೀವಿ. ಡೇ ಇರೋದಕ್ಕೆ ಹಗಲಲ್ಲಿ ಸ್ವಲ್ಪ ಬೆಳಕಿರೋದಕ್ಕೇನೆ ಆರಾಮಾಗಿ ಬಂದು. ಲೇಟ್ ಕತ್ಲೆ ಆಗಿದ್ರೆ ಬರ್ತಿರ್ಲಿಲ್ಲ, ಸಿಗ್ತಾನೆ ಇರಲಿಲ್ಲ. ಸುಮ್ಮನೆ ಎಲ್ಲ ನೈಟ್ ಹೊತ್ತಿನಲ್ಲಿ ಕತ್ಲೆಲ್ಲ ಕರ್ಸೋದು ಬೇಡ ಅಂತೇಳಿ ಕರ್ಸಲ್ಲ ಅಷ್ಟೇ. ನಾವು ಯಾರೇ ಆಗಲಿ ಅಷ್ಟೇ, ನಮಗೂ ಇದಾಗ್ತವೆ, ಹಂಗಾಗಿ ಕರ್ಸಲ್ಲ ನಾವು. ಲಾಸ್ಟಿಗೆ ಒಂದು ಬೈ ಹೇಳ್ಬಿಡಿ. ಶ್ರೀಧರಣ್ಣ ನಮ್ಮ ವಿಡಿಯೋ ನೋಡ್ತಿರ್ತಾರೆ. ನಮಗೂ 2 ತಿಂಗಳೇನಾಯ್ತು ಕಾಲ್ ಮಾಡಿ ಶ್ರೀಧರಣ್ಣ. KSRTC ಇರ್ತಾರಲ್ಲ, ಡ್ಯೂಟಿಲಿ ಇರ್ತಾರಲ್ಲ, ನಾವು ತೊಂದರೆ ಕೊಡ್ಬಾರ್ದು ಅಂತೇಳಿ ಮಾಡಕ್ ಹೋಗಲ್ಲ. ಬರ್ರಿ ನೆಕ್ಸ್ಟ್ ಮಳೆಗಾಲದಲ್ಲಿ. ಹೆಂಗು ಇದೆಲ್ಲ ಏನು ಗೋವಾ ಲೈನ್ ಇರ್ತಿರ್ತೀವಿ, ಏನಿಲ್ಲ. ನೀವು ಅಲ್ಲಿ ಬಾಳೆಗುಳಿ ಕತ್ರಿಗೆ ಬಂದ್ರೆ ಆರಾಮಾಗಿ ಗೋವಾ ನಮ್ಮ ಗಾಡಿಯಲ್ಲಿ ಹೋಗಿ ಗೋವಾದಿಂದ ಬಂದ್ಬಿಡ್ಬೋದು. ನೋಡಿ ಹೆಂಗಿದೆ ನಮ್ಮ ರೂಮು, ಆರಾಮ್ ಇರ್ಬೋದು ನಮ್ಮ ಗಾಡಿಗೆ. ಫೈನಲ್ ಆಗಿ ಪಾಯಿಂಟ್ ರೀಚ್ ಆಗಿದ್ದೀನಿ. ಗಾಡಿಗಳು ನೋಡ್ಬೋದು ಎಷ್ಟು ಗಾಡಿಗಳು ನಿಂತಿದ್ದಾವೆ ಅಂತೇಳಿ. ಯಪ್ಪ ದೇವ್ರೆ, 3, ಅದ್ರ ಮುಂದೆ 6. ಇಲ್ಲಿ ನೋಡಿ ನೋಡಿದ್ರ ಏಕ ಗಾಡಿಗಳು ನಿಂತವೆ ಇಲ್ಲಿ. ಎಲ್ಲ ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಒಂದು 20ನೇ ಗಾಡಿ ಇರ್ಬೋದು ಅನ್ಕೊಂಡಿದ್ದೀನಿ ನಾನು. ಯಾರು ಅಣ್ತಮ್ಮ ಅಲ್ಲಿ ನಿಲ್ಸ್ಬಿಟ್ಟಾನೆ. ಗಾಡಿ ಕಟ್ಟಾಗಂಗಿಲ್ಲ, ಏನಿಲ್ಲ. ಇಲ್ಲೇ ಏನಾರ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡೋಣ. ಫೈನಲಿ 4 ಗಂಟೆಗೆ ರೀಚ್ ಆಗಿದ್ದೀನಿ. ಎಲ್ಲ ಎಂಟ್ರಿ ಎಲ್ಲ ಮಾಡಿಸಿದ್ದಾಯ್ತು. ನಂದು 17ನೇ ಗಾಡಿ. ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಗೊತ್ತಿಲ್ಲ. ನಂದು 17ನೇ ಗಾಡಿ ಇದೆ. ಟೈಮ್ ನೋಡ್ಬೋದು 4 ಗಂಟೆ. 4 ಗಂಟೆ. ಝೂಮ್ ಜಾಸ್ತಿ ಆಗೋಯ್ತಾ? ಹಾಂ, ಎಲ್ಲ ಗಾಡಿಗಳೆಲ್ಲ ಹಾಕಿ ಮಲಿಕೊಂಬಿಟ್ಟಿದ್ದಾರೆ. ಇವಾಗ ನಾವು ಮಲಿಕೊಳ್ಳೋಣ, ಕಣ್ಣು ತುಂಬ ನಿದ್ದೆ ಮಾಡೋಣ. ಬೆಳಗ್ಗೆ 7-7:30ಗೆ ನನ್ನ ಮನೆಯಿಂದ ಫೋನ್ ಬಂದ್ಬಿಡ್ತೈತೆ. ಎದ್ದು ಆಮೇಲೆ ನೋಡೋಣ ಬೆಳಗ್ಗೆ ಏನೇನಾಗುತ್ತೆ ಅಂತ. ಎಷ್ಟೊತ್ತು ಖಾಲಿ ಮಾಡ್ತಾನಂತ ಗೊತ್ತಿಲ್ಲ. ಇದರಾಗೆ 17 ಗಾಡಿಯಲ್ಲಿ ಕೆಲವೊಂದು 2 ದಿವಸಕ್ಕೆ ಬಂದಿರ್ತಾವೆ ಗಾಡಿಗಳೆಲ್ಲ ಇರ್ತವೆ. ಹಂಗಾಗಿ ಸ್ವಲ್ಪ ಗಾಡಿಗಳು ಜಾಸ್ತಿ ಇದ್ದಾವೆ. ನಾವು ಅಷ್ಟೆಲ್ಲ ಹೊಡ್ಕೊ ಬಂದ್ವಿ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಟೈಮು 4 ಗಂಟೆ. ಆರಾಮಾಗಿ ಬಂದರೆ ಇನ್ನೂ ಬೇಗ ಬರ್ಬೋದಿತ್ತು ನನ್ನ ಅನಿಸಿಕೆ. ಅಂಕೋಲದಲ್ಲಿ ನಮ್ಮ ಗಣೇಶ ಅವ್ರ ಹತ್ರ ಹೆಚ್ಚು ಕಮ್ಮಿ 1 ಅವರ್ನ ಟೈಮ್ ವೇಸ್ಟ್ ಮಾಡಿದ್ವಿ. ಆಮೇಲೆ ಯಲ್ಲಾಪುರದಿಂದ ಆ ಕಡೆ ಒಂದು ಸ್ವಲ್ಪ ಸ್ಲೋ ಬಂದ್ಬಿಟ್ಟೆ. ಗಾಡಿ ಯಲ್ಲಾಪುರದಿಂದ ಈ ಕಡೆ ದಬಾಯಿಸೋಕ್ಕೆ ಹೋಗಲಿಲ್ಲ, ಆರಾಮಾಗಿ ನಿಧಾನಕ್ಕೆ ಬಂದೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದ್ರೆ ನನ್ನ ಅನಿಸಿಕೆ 1 ಗಂಟೆ 2 ಗಂಟೆ ಒಳಗೆ ರೀಚ್ ಆಗಬೇಕಾಯಿತು. 1-2 ಅವರ್ ಲೇಟಾಗಿ ಬಂದಿದ್ದೀನಿ. ಎಷ್ಟೇ ಆಗಲಿ, ಇವಾಗ ಮಲಿಕೊಳ್ಳೋಣ, ಮತ್ತೆ ನಾಳೆ ನೋಡೋಣ. ಸ್ನೇಹಿತರೆ, ಇಲ್ಲಿ ಗಾಡಿಗಳು ನೋಡಿ, ಟಿಪ್ಪರ್ ಗಾಡಿಗಳು, ಹೊಸಿ ಗಾಡಿ ಟಿಪ್ಪರ್
ನೋಡ್ತೀರಾ ಎಷ್ಟು ಗಾಡಿಗಳು ನಿಂತಿದ್ದಾವೆ ಅಂತೇಳಿ. ಆ ಗಾಡಿಗಳೆಲ್ಲ ಏನಕ್ಕೆ ನಿಂತಿದೆ ಅಂದರೆ ಲೋಡೇ ಇಲ್ಲ ಈ ಪಾರ್ಕಿಂಗಲ್ಲಿ. ಹೆಚ್ಚು ಕಮ್ಮಿ ಅಲ್ಲಿ ಒಂದು 30-40 ಗಾಡಿ ಇರ್ಬೋದು, 40 ಜಾಸ್ತಿನೇ ಇರ್ಬೋದು. ಮುಂದೆ ಇನ್ನೊಂದು ಕಡೆ ತೋರಿಸ್ತೀನಿ ಬರ್ರಿ, ಅಲ್ಲೂ ಅಷ್ಟು ಅದಕ್ಕಿಂತ ಜಾಸ್ತಿ ನಿಂತಿದೆ. 2-3 ಕಡೆ ನಮಗೆ ಕಾಣೋದನ್ನು ಒಂದು ಕಡೆ ಕಾಣುತ್ತೆ, ಇನ್ನೊಂದು ಕಡೆ ಕಾಣಲ್ಲ. ಏನಪ್ಪ ಸಮಸ್ಯೆ ಅಂದರೆ ಲೋಡ್ಗಳೇ ಇಲ್ಲ, ಎಲ್ಲಿ ಹೋದರೂ ಲೋಡ್ಗಳೇ ಇಲ್ಲ. ಇವತ್ತು ನಮ್ಮದು ಅಷ್ಟೇ, ನಿನ್ನೆ ಬಂದು ಮಧ್ಯಾಹ್ನ ಗಾಡಿ ಖಾಲಿ ಆಗಿರೋದು, ನಿನ್ನೇನು ಲೋಡಿಲ್ಲ. ಇವತ್ತು ಲೋಡ್ ಯಾವೂ ಇಲ್ಲ. ಸರಿ ಆಯಿತು, ಒಂದು ಲೋಕಲ್ ಹೋಗ್ಬಾ ಅಂತೇಳಿ ಲೋಕಲ್ ಕಳಿಸ್ತಾವ್ರೆ. ಲೋಕಲ್ ಎಲ್ಲಿಗಪ್ಪ ಅಂದರೆ ಹುಬ್ಳಿಗೆ, ಕೊಪ್ಪಳದಿಂದ ಹುಬ್ಳಿಗೆ ಹೋಗ್ತಾಯಿದ್ದೀನಿ ಇವಾಗ ಲೋಡು. ಹುಬ್ಳಿಗೆ ಹೋಗಿ ಗಿಣಿಗೆರೆ ಬ್ರಿಡ್ಜು 2 ನಿಮಿಷ ಕಟ್ ಮಾಡಿಬಿಡೋಣ. ಈಗ ಇಲ್ಲೇ ಕೊಪ್ಪಳದಲ್ಲೇ ಲೋಡ್ ಮಾಡ್ಕೊಂಡು ಹುಬ್ಳಿಗೆ ಹೋಗಿ ಖಾಲಿ ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಎಂಟಿ ಬರಬೇಕು. ಯಾಕಪ್ಪ ಅಂದರೆ ಹುಬ್ಳಿಯಿಂದ ಲೋಡ್ಗಳು ನಮ್ಮ ಗಾಡಿಗಳ್ಗೆ ಆಗಲ್ಲ. ನೋಡೋಣ, ವಾಪಸ್ ಇಲ್ಲಿಗೆ ಎಂಟಿ ಬರಲೇಬೇಕು. ಏನಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಆ ಗಾಡಿಗಳೆಲ್ಲ ಆಲ್ಟ್ ಆಗೋಕ್ಕೆ ಕಾರಣ ಏನಪ್ಪ ಅಂದರೆ ಲೋಡ್ಗಳು ಎಲ್ಲಿ ಅಂದರೂ ಎಲ್ಲೂ ಇಲ್ಲ. ಸಿಕ್ಕಾಪಟ್ಟೆ ಲೋಡಿಂಗ್ ಪೊಸಿಷನ್ ಡೆಲ್ಲು. ಹಂಗಂತ ನಿಜಾನ ಇಲ್ಲ, ಅದು ಸುಳ್ಳು. ಲೋಡಿಂಗೆಲ್ಲ ಐತೆ. ಆದರೆ ಏನಪ್ಪ ಅಂದರೆ ಈಗ ಹೊಸಪೇಟೆಯಲ್ಲಿ ಟೋಟಲಾಗಿ ಒಂದು 100 ಲೋಡ್ ಬರ್ಬೋದು, ಒಂದು ದಿನಕ್ಕೆ 100 ಗಾಡಿಗೆ ಲೋಡ್ ಆಗ್ಬೋದು. ಆದರೆ ಹೊಸಪೇಟೆಯಲ್ಲಿ ಎಷ್ಟು ಗಾಡಿ ಇದ್ದಾವೆ? 100 ಲೋಡಿಂಗಿಗೆ 2000 ಗಾಡಿ ಇದ್ದಾವೆ. ಮತ್ತು ಎಲ್ಲಿಂದ ಲೋಡ್ ಆಗಬೇಕು ಹೇಳಿ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಲೋಡಿಂಗ್ ಪೊಸಿಷನ್ ಡೆಲ್ಲು ಅಂತಾರೆ. ಹೆಂಗೆ ಡೆಲ್ಲು? 2000 ಗಾಡಿ ಇದ್ದರೆ 100 ಲೋಡಿಗೆ 2000 ಗಾಡಿದು ಎಲ್ಲಿಂದ ಲೋಡ್ ಆಗ್ತವೆ? ಆ ಗಾಡಿಗೆ ಲೋಡ್ ಆಗಬೇಕು, ಈ ಗಾಡಿ ಲೋಡ್ ಆಗಬೇಕು. ನೋಡಿ, ಇದು ನಮ್ಮ ಗ್ರೂಪ್ ಗಾಡಿ. ಇದು ನಿಂತಿದೆ HRS 7221. ನಮ್ಮ ರಾಮಚಂದ್ರಪ್ಪ ಇರೋದು ಡ್ರೈವರ್ ಇವರಿಗೆ. ಸದ್ಯಕ್ಕೆ ಇದೇ ಪರಿಸ್ಥಿತಿ ಆಗಿರೋದು. ಅದು ಗಾಡಿ ನೋಡಿ ನಿನ್ನೆ ಖಾಲಿಯಾಗಿ ನಿಂತಿರೋದು, ಲೋಡ್ಗಳಿಲ್ಲ. ನಮ್ದು ಇನ್ನೊಂದು ನಮ್ಮ ಮ್ಯಾನೇಜರ್ ಇವತ್ತು ನಮ್ಮ ಜೊತೆ ಬರ್ತಾರೆ. ಇನ್ನೊಂದು ಗಾಡಿ ನಮ್ಮ ಜೊತೆ ಬರುತ್ತೆ. ಅವರು ಅಷ್ಟೇ ಮೊನ್ನೆ ಬಂದು ಖಾಲಿ ಆಗಿರೋದು. ಮೊನ್ನೆನೂ ಇಲ್ಲ, ನಿನ್ನೆನೂ ಇಲ್ಲ, ಇವತ್ತೂ ಇಲ್ಲ. ಇವತ್ತು ಏನು ಮಾಡ್ತಾವ್ರೆ, ಒಂದು ಲೋಕಲ್ಗೆ ನಮ್ಮ ಜೊತೆ ಹುಬ್ಳಿಗೆ ಅವರು ಬರ್ತಾವ್ರೆ. ಲೋಕಲ್ ಹೋಗಿ ಬರ್ರಿ ನೋಡೋಣ, ಗೋವಾ ಬರುತ್ತೆ 1ನೇ ತಾರೀಕು ಮೇಲೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗೋಣ ಅಂತ ಲೋಕಲ್ಗೆ ಹೊರಟಿದ್ದೀವಿ. ಪೊಸಿಷನ್ ಇಲ್ಲಿ ನಮ್ಮ ಹೊಸಪೇಟೆ ಅಂತಲ್ಲ, ನೀವು ಎಲ್ಲಿಗೆ ಹೋಗಲಿ ಲೋಡಿಂಗು ಎಷ್ಟೈತೆ ಅಷ್ಟೈತೆ. ಲೋಡಿಂಗ್ ಏನು ಕಮ್ಮಿ ಆಗಿಲ್ಲ. ಆದರೆ ಗಾಡಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಗಾಡಿ ಮೇಲೆ ಗಾಡಿ ತತ್ತಾನೆ ಅವರೇ. ಏನು ಮಾಡ್ತಾವ್ರೆ ಅನ್ನೋದೇ ಗೊತ್ತಿಲ್ಲ. ಒಟ್ಟಿನಲ್ಲಿ ತರೋಕ್ಕೆ 2 ಥರ ಕಾರಣ ಇದೆ. ಒಂದು ಗಾಡಿ ಹಾಕ್ಬೇಕನ್ನೋ ಒಂದು ಉದ್ದೇಶದಲ್ಲಿ ಒಂದು ತತ್ತಾರೆ, ಒಂದು ಕಾಂಪಿಟೇಷನ್ ಮೇಲೆ ಒಂದು ತತ್ತಾರೆ. ಇನ್ನೊಂದು ಈ ನಮ್ಮ ಲೈಲ್ಯಾಂಡ್ ಕಂಪ್ನಿ ಆಗ್ಬೋದು, ಟಾಟಾ ಕಂಪ್ನಿ ಆಗ್ಬೋದು, ಐಶರ್ ಕಂಪ್ನಿ ಆಗ್ಬೋದು. ಇವ್ರ ಕಾಂಪಿಟೇಷನು ಗಾಡಿ ಸೇಲ್ ಮಾಡ್ಬೇಕನ್ನೋ ಒಂದು ಕಾಂಪಿಟೇಷನ್ಗೆ ಇರೋಬ್ಬರವ್ರಿಗೆ ಗಾಡಿ ದಂಧೆ ಗೊತ್ತಿಲ್ದವ್ರಿಗೆಲ್ಲ ಕರೆಸಿ ಗಾಡಿಗಳು ಕೊಟ್ಟು ಫುಲ್ ಲೋನ್ ಮಾಡಿಸಿ ಏನೇನೋ ಮಾಡಿ ಗಾಡಿ ಸೇಲ್ ಮಾಡ್ತಾವ್ರೆ. ಇದು ಒಂದು ಸಮಸ್ಯೆ. ಇದರಿಂದನೇ ಎಲ್ಲ ಕಡೆ ಗಾಡಿಗಳದ್ದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಹಿಂಗೆ ಆದರೆ ಮುಂದೆ ಜೀವನ ಹೆಂಗಾಗುತ್ತೋ ಗೊತ್ತಿಲ್ಲ. ಏನೋ ನೀವು ತಿಳ್ಕೊಳ್ಳಿ, ಲೋಡಿಂಗ್ ಇರೋದೇ ಮಾಮೂಲಿ. ಏನೇನಪ್ಪ ಜನಸಂಖ್ಯೆ ಜಾಸ್ತಿ ಆದ್ರೆ ಅಂತೇಳಿ ಈಗ 50 ಲೋಡ್ ಇರುತ್ತೆ, ಇನ್ನೊಂದು 10 ಲೋಡ್ ಜಾಸ್ತಿ ಆಗ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಅಂತ ಆಗಲ್ಲ. ಆದರೆ ಗಾಡಿಗಳು 50 ಗಾಡಿ ಇರುತ್ತವ, 100 ಗಾಡಿ, 200 ಗಾಡಿ, 500 ಗಾಡಿ, 1000 ಗಾಡಿ ಆದರೆ ಎಲ್ಲರಿಗೂ ಲೋಡ್ಗಳು ಕೊಡಬೇಕಲ್ಲ. ಇದೇ ಹೊಸಪೇಟೆಯಲ್ಲಿ ಎಕ್ಸಾಂಪಲ್, ಮುಂಚೆ ಟಿಪ್ಪರು ಆ ಗಾಡಿ ಗ್ರೀಸ್ ಹೊಡಿಸ್ತಾ ಇದ್ದಾನೆ, ಅವ್ನು ಕರ್ಕೊಂಡು ಹೋಗ್ಬೇಕು, ಅಡ್ರೆಸ್ ಗೊತ್ತಿಲ್ಲ. ಟಿಪ್ಪರ್ ಗಾಡಿಗಳು ಕಡಿಮೆ ಇತ್ತು ಮುಂಚೆ. ಅವಾಗ ಏನಾಗೋದು, ಎಲ್ಲರಿಗೂ ಲೋಡ್ ಸೆಟ್ ಆಗೋದು 100 ಗಾಡಿ 150 ಗಾಡಿ ಇದ್ದಾಗ. ಇವಾಗ ಎಷ್ಟಾಗ್ಬಿಟ್ಟಿದಾವೆ ಅಂದರೆ ಲೆಕ್ಕ ಇಲ್ಲ. 500,000 ಗಾಡಿ ಟಿಪ್ಪರ್ ಗಾಡಿಗಳು ಎಷ್ಟೈತೆ ಅಂತ ಲೆಕ್ಕನೇ ಇಲ್ಲ. ಎಲ್ಲಿ ನೋಡ್ರು ಅವ್ರವ್ರ ಗಾಡಿ, ಇವ್ರ ಗಾಡಿ, ಒಂದು ಗಾಡಿ ಮಡಿಕೊಂಡು 2 ಗಾಡಿ 3 ಗಾಡಿ 5 ಗಾಡಿ ಮಡಿಕೊಂಡು 10 ಗಾಡಿ, ಈ ಥರ ಎಲ್ಲ ಗಾಡಿಗಳು ಹಾಕಿ ಲೋಡ್ಗಳು ಎಲ್ಲಿಂದ ಸಿಗಬೇಕು? ಇದೇ ಸಮಸ್ಯೆ ಆಗಿರೋದು. ಮೇಯ್ನು ಲೋಡ್ಗಳದ್ದು ಕಮ್ಮಿ ಆಗಿರೋ ಪೊಸಿಷನು ಇದೇನೆ. ಆ ಟಿಪ್ಪರ್ ಗಾಡಿಗಳು ಹಂಗೆ ನಿಂತಿರೋದು. ಈಗ ನನ್ನ ತಿಳಿದ ಮಟ್ಟಿಗೆ ಹೊಸಪೇಟೆ ಆಗಲಿ, ಕೊಪ್ಪಳ, ಗಿಣಿಗೆರೆ ಆಗಲಿ, ಟಿಪ್ಪರ್ ಗಾಡಿಗಳು ನಿಂತ್ಕೊತಾನೆ ಇರಲಿಲ್ಲ. ಟ್ರಿಪ್ ಮೇಲೆ ಟ್ರಿಪ್ ಹೊಡೆಯೋ, ಚೆನ್ನಾಗಿ ಹೊಡೆದಂಗೆ ಟ್ರಿಪ್ಪು 2 ಟ್ರಿಪ್ ಮಾಡ್ದಂಗೆ ಟ್ರಿಪ್. ಅವ್ರಿಗೆ ಸಂಬಳ ಟ್ರಿಪ್ ಲೆಕ್ಕ ಇರೋದು. ಟ್ರಿಪ್ ಎಷ್ಟು ಮಾಡ್ತೀವೋ ಅಷ್ಟು ಟ್ರಿಪ್ ಜಾಸ್ತಿ ನಿಂಗೆ ಸಂಬಳ ಆಗೋದು. ಹಂಗಾಗಿ ಹೆಂಗೆ ಹೊಡೆಯೋರು ಗೊತ್ತಾ, ಈಗ ಲೋಡ್ಗಳು ಇಲ್ಲದೆ ನಿಂತವೆ. ಅಲ್ಲಿ ಮುಂದೆ ಒಂದು ಪಾರ್ಕಿಂಗ್ ಐತೆ, ಮುಂದೆ ತೋರಿಸ್ತೀನಿ ಬರ್ರಿ. ಅಲ್ಲಿ ಎಷ್ಟು ಗಾಡಿ ನಿಂತವೆ, 2 ಪಾರ್ಕಿಂಗ್ ಐತೆ. ಒಂದು ಕಾಣುತ್ತೆ, ಇನ್ನೊಂದು ಒಳಗಡೆ ಐತೆ, ಕಾಣಲ್ಲ. ಎಷ್ಟು ಗಾಡಿಗಳು ನಿಂತಾವಂದರೆ ಲೆಕ್ಕಕ್ಕಿಲ್ಲ. ಟಿಪ್ಪರ್ ಗಾಡಿಗಳು ನಿಂತಿರೋದು. ಗಾಡಿಗಳು ಜಾಸ್ತಿ ತಗೊಬಂದು ಲೋಡ್ಗಳು ಆಗೋಂದ್ರೆ ಎಲ್ಲಿಂದ ಆಗ್ತವೆ? ಇದೇ ಸಮಸ್ಯೆ. ಸದ್ಯಕ್ಕೆ ಇವಾಗ ನಾವು
ಹೋಗಿ ಲೋಡ್ ಮಾಡಿಸೋಣ. ಹುಬ್ಳಿಗೆ ಲೋಕಲ್ಲು ಈ ಟ್ರಿಪ್ಪು. ಹೋಗಿ ಮುಂದೆ ಏನಾಗುತ್ತಾ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಈಗ ಗಾಡಿ ಕರ್ಕೊಂಡು ಹೋಗೋಣ ಬರ್ರಿ, ಟೈಮ್ ಆಗೋಯ್ತು.